ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡಗೆ ಹೈಕೋರ್ಟ್ ಶಾಕ್ ನೀಡಿದೆ. ನಂಜೇಗೌಡ ಆಯ್ಕೆಯನ್ನ ಕರ್ನಾಟಕ ಹೈಕೋರ್ಟ್ ಅಸಿಂಧುಗೊಳಿಸಿದೆ. 4 ವಾರದಲ್ಲಿ ಮರು ಮತ ಎಣಿಕೆ ನಡೆಸಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಮಾತ್ರವಲ್ಲದೆ ಮತಗಳ ಮರು ಎಣಿಕೆ ಮಾಡುವಂತೆ ಸೂಚನೆ ನೀಡಿದೆ. ಜಿಲ್ಲಾ ಚುನಾವಣಾಧಿಕಾರಿ ಮತ ಎಣಿಕೆಯ ವಿಡಿಯೋ ಸಲ್ಲಿಸಿಲ್ಲ. ಜಿಲ್ಲಾ ಚುನಾವಣಾಧಿಕಾರಿ ವಿರುದ್ಧ ಕ್ರಮಕ್ಕೆ ಸೂಚಿಸಿ ನ್ಯಾಯಮೂರ್ತಿ ಆರ್ ದೇವದಾಸ್ ಪೀಠ ಮಹತ್ವದ ಆದೇಶ ನೀಡಿದೆ. ಶಾಸಕ ನಂಜೇಗೌಡ ಕೇವಲ 248 ಮತದ ಅಂತರದಿಂದ ಗೆದ್ದಿದ್ರು. ಮರು ಮತ ಎಣಿಕೆಗೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಆಗ್ರಹಿಸಿದ್ರು. ಅಲ್ಲದೆ ಹೈಕೋರ್ಟ್ಗೂ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಅರ್ಜಿ ಹಾಕಿದ್ರು. ಮಾಲೂರು ವಿಧಾನಸಭೆ ಫಲಿತಾಂಶ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ಸಂಬಂಧ ಶಾಸಕ ಕೆವೈ ನಂಜೇಗೌಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇನೆ. ಶಾಸಕರ ಆಯ್ಕೆ ಅಸಿಂಧು ಆದೇಶಕ್ಕೆ ಈಗಾಗಲೇ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ರೀಕೌಂಟಿಂಗ್ ಆದೇಶದ ವಿರುದ್ಧ ಮೇಲ್ಮನವಿ ಹೋಗದಿರಲು ಈ ಹಿಂದೆ ನಿರ್ಧಾರವನ್ನ ಮಾಡಿದೆ. ಇದೀಗ ಶಾಸಕರ ಆಯ್ಕೆಯೇ ಅಸಿಂಧು ಎಂಬ ತೀರ್ಪು ಹಿನ್ನೆಲೆ ಮೇಲ್ಮನವಿ ಹೋಗ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇವತ್ತಿನ ಕೋರ್ಟಿನ ಆದೇಶ ಚುನಾವಣೆಯ ಪ್ರಕ್ರಿಯೆಯನ್ನ ಶಾಸಕರನ್ನ ಅಸಿಂಧುಗೊಳಿಸಿ ಕೌಂಟಿಂಗ್ ಮಾಡಿ ಅಂತಾಗಿದೆ, ರೀಕೌಂಟಿಂಗ್ ಮಾಡಿ ಅಂತಾಗಿದೆ. ಅದರಿಂದ ತುಂಬಾ ಬೇಜಾರು ಕೂಡ ಆಗಿದೆ. ಈ ಆದೇಶ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೇವೆ. 30 ದಿವಸ ಈ ಆದೇಶ ಸ್ಟ್ರೈಕ್ ಕೂಡ ಕೊಟ್ಟಿದ್ದಾರೆ. 30 ದಿವಸ ಏನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 30 ದಿವಸ ಒಳಗಡೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗೋಣ. ಅಪೀಲ್ ಹೋದ್ರೆ ನ್ಯಾಯ ನಮ್ಮ ಪರ ಸಿಗ್ತದೆ. ದಯವಿಟ್ಟು ನೀವು ಯಾರು ಕೂಡ ಗಾಬರಿ ಆಗಬೇಡಿ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಬಳಿಕ ಮತ್ತೊಬ್ಬ ಸಚಿವರಿಗೆ ಲೋಕಾಯುಕ್ತ ನೋಟಿಸ್ ನೀಡಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಲೋಕಾಯುಕ್ತ ನೋಟಿಸ್ ಜಾರಿ ಮಾಡಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ದಿನೇಶ್ ಗುಂಡೂರಾವ್ ನಡುವೆ ಹಣಕಾಸಿನ ವಹಿವಾಟು ನಡೆದಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಜಾರಿ ಮಾಡಿದ ಮೇಲೆ ವಿಚಾರಣೆಗೆ ಹಾಜರಾಗಲು ಕಾಲಾವಕಾಶ ನೀಡುವಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಭೂಮಿ ಕೊಡಲು ರೈತರು ಸುತಾರಾಂ ಒಪ್ಪಿಗೆ ಕೊಡ್ತಾ ಇಲ್ಲ. ಹೀಗಾಗಿ ಭೈರಮಂಗಲದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಪ್ರತಿಭಟನೆ ಜಾಗಕ್ಕೆ ಬಿಜೆಪಿ ನಾಯಕರು ದೌಡಾಯಿಸಿದ್ರು. ಬಿಜೆಪಿ ನಾಯಕರ ಎದುರೇ ವಿಷ ಕುಡಿಯಲು ರೈತರು ಮುಂದಾಗಿದ್ದರು. ಈ ವೇಳೆ ಪೊಲೀಸರು ವಿಷದ ಬಾಟಲ್ ಕಿತ್ಕೊಂಡ್ರು. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಈ ಯೋಜನೆಯನ್ನ ಕೈಬಿಡಬೇಕು, ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಆಗ್ರಹಿಸಿದ್ದಾರೆ. ಹಾಗೆಯೇ ಅಶ್ವಥ್ ನಾರಾಯಣ್ ಮಾತನಾಡಿ, ಈ ಯೋಜನೆ ರೈತರಿಗೆ ಅನಾನುಕೂಲ ಆಗಲಿದೆ, ಹಾಗಾಗಿ ಈ ಯೋಜನೆಯನ್ನ ಬಿಡಬೇಕು ಅಂತ ಒತ್ತಾಯ ಮಾಡಿದರು. ಈ ಫಲವತ್ತಾದಂತ ಭೂಮಿಗೆ ಯಾಕೆ ಕಣ್ಣು ಹಾಕ್ತಾ ಇದ್ದೀರಾ? ಇಮಿಡಿಯೇಟ್ ಆಗಿ ಸರ್ಕಾರ ಇದನ್ನ ಬಿಡಬೇಕು. ಇದನ್ನ ಇಲ್ಲ ಅಂದ್ರೆ ರೈತ ಮಹಿಳೆಯರು ಮತ್ತು ಎಲ್ಲ ರೈತರು ಹೋರಾಟವನ್ನೇ ಹಿಡಿದಿದ್ದಾರೆ. ಹಗಲು ರಾತ್ರಿ ಕಳೆದ ಒಂದು 10-15 ದಿನದಿಂದ ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರಕ್ಕೆ ಕಿವಿ ಕಣ್ಣು ಮೂಗು ಏನು ಇಲ್ವಾ? ಯಾರಾದ್ರೂ ಬಂದು ಇಲ್ಲಿ ಅವರ ಅಹವಾಲನ್ನ ಕೇಳಬೇಕಾಯ್ತಲ್ಲ. ಇವತ್ತು ನಮ್ಮ ಕಣ್ಮುಂದೆನೂ ಈ ಪ್ರಯತ್ನ ನಡೆದಿದೆ. ಈ ಮುಂಚೆನೂ ಪ್ರಯತ್ನ ನಡೆದಿರಬಹುದು. ಇವತ್ತು ರೈತರಿಗೆ ಪಾಪ ಬಹಳ ಬೇಸರದಲ್ಲಿ ಹತಾಶರಾಗಿದ್ದಾರೆ. ಹತಾಶರಾಗೋದು ಬೇಡ. ಅವ್ರ ಹೋರಾಟಕ್ಕೆ ಜಯ ಸಿಗುತ್ತೆ, ನ್ಯಾಯ ಸಿಗುತ್ತೆ. ತಾಳ್ಮೆಯಿಂದ ಇದ್ದು ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡ್ಲಿ ಅಂತ ನನ್ನ ರೈತ ಸೋದರಿಯರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರೈತ ಮಹಿಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಾವು ಜಮೀನಿನಲ್ಲಿ ದುಡಿತಾ ಇದ್ದೇವೆ, ಅದರಿಂದ ಜೀವನ ಮಾಡ್ತಿದ್ದೇವೆ, ಸಾಲ ತೆಗೆದುಕೊಂಡು ಜೀವನ ಕಟ್ಕೊಂಡಿದ್ದೇವೆ, ನಾವು ಜಮೀನು ಕೊಡಲ್ಲ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಆತ್ಮಹತ್ಯೆಗೂ ಸುಧಾ ಯತ್ನ ಮಾಡಿದ್ರು. ಯಾಕೆ ಹೇಳಿ, ನೀವು ಕೊಡೋ ಕಷ್ಟ ತಡ್ಕೊಳಕ್ ಆಗ್ತಿಲ್ಲ ಸ್ವಾಮಿ. ನೀನ್ ಕೊಡೋ 1.5 ಕೋಟಿ ದುಡ್ಡು ಇಸ್ಕೊಂಡು ಯಾವ ಮನೆ ಹಾಳು ಮಾಡ್ಕೊಳ್ಳೋಣ. ನೀನು ನಿನ್ನ ಮಕ್ಳಿಗೋಸ್ಕರ ಮಾಡ್ತಿದ್ಯಾ. ಇವತ್ತು ನಮ್ಮ ಆಸ್ತಿ ಉಳಿಸ್ಕೋಬೇಕು, ನಮ್ಮ ಮಕ್ಳು ಚೆನ್ನಾಗಿರ್ಬೇಕಲ್ವಾ. ನೀನ್ ಕೊಡೋ ಬೆಲೆ ತಗೊಂಡ್ ನಾವೇನ್ ಮಾಡೋಣ? ನಮ್ ಭೂಮಿಗೆ ಆಲ್ರೆಡಿ ಚಿನ್ನದ ಬೆಲೆ ಇದೆ. ಚಿನ್ನದ ಬೆಲೆ ಇರೋ ಭೂಮಿಗೆ ಯಾವ ಚಿನ್ನದ ಬೆಲೆ ಕೊಡ್ತೀಯ ನೀನು? ಪ್ರಯತ್ನ ಪಟ್ರೆ ಯಾಕೆ ಆತರ ಸರ್ ಇನ್ನೇನ್ ಸರ್ ಮಾಡೋಣ? ಈ ಹಿಂಸೆ ಕೊಟ್ರೆ
ನಮ್ಮ ಮಕ್ಳಿಗೋಸ್ಕರ ಅಂತ ನಾವು ಮಾಡ್ತಿರೋದು. ಇವತ್ತು ಸಂಘದಲ್ಲಿ 5 ಲಕ್ಷ ಲೋನ್ ತಗೊಂಡಿದ್ದೀವಿ ಸರ್. ತಿಂಗ್ಳಿಗೆ 50,000 ಸಂಪಾದನೆ ಮಾಡ್ತಿದೀವಿ. ಎಲ್ತಿ ಯಾರು ತಂದು ಕೊಡ್ತಾರೆ ನಮ್ಗೆ ಲೋನ್? ಏನ್ ಇವ್ರ ಅಪ್ಪ ಬಂದ್ ತೀರಿಸ್ತಾನ? ಡಿಕೆ ಬಂದ್ ತೀರಿಸ್ತಾನೇನ್ರಿ ನಮ್ದು ಲೋನ್? ನಮ್ಮ ರೈತ ಮಹಿಳೆ ಕೃಷಿ ಸಚಿವ ಚಲುವರಾಯಸ್ವಾಮಿಗೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಬೀದರ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳು ಕರ್ನಾಟಕದಲ್ಲಿಯೇ ಇದೆ ಅನ್ನೋದು ಕೃಷಿ ಮಂತ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ರಾಜ್ಯದಲ್ಲಿ ರೈತರ ಬದುಕು ಚಿಂತಾಜನಕವಾಗಿದೆ. ರೈತರ ಸಮಸ್ಯೆ ಆಲಿಸುವ ಕೆಲಸ ಜೆಡಿಎಸ್ ಮಾಡ್ತಿದೆ. ನಾನೇ ರಾಜ್ಯದ ಪ್ರತಿ ಜಿಲ್ಲೆಗೂ ಭೇಟಿ ನೀಡಿ ರೈತರ ಸ್ಥಿತಿಗತಿ ತಿಳಿದುಕೊಳ್ತಾ ಇದ್ದೇನೆ. ಆದರೆ ಕೃಷಿ ಮಂತ್ರಿಗೆ ಇದ್ಯಾವುದೂ ಬೇಕಿಲ್ಲ ಅನ್ಸುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸರ್ಕಾರ ರೈತರ ವಿಚಾರದಲ್ಲಿ, ಗೊಬ್ಬರ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾದಂಥ ಒಂದು ವೈಫಲ್ಯತೆ ತೋರಿಸಿದೆ. ರಾಜ್ಯ ಕೃಷಿ ಮಂತ್ರಿಗಳು, ನೀವೊಂದು ಪ್ರಶ್ನೆ ಕೇಳಿದ್ರಿ ನನಗೆ. ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳಬೇಕು. ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳಿಗೆ ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ. ಅದು ಬಹುಶಃ ತಾವುಗಳಲ್ಲಿ ನೆನೆಸ್ಬೇಕಾಗ್ತದೆ ಅವ್ರಿಗೆ. ಇಲ್ಲಿವರೆಗೂ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ, ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿಲ್ಲ. ರಾಜ್ಯದಲ್ಲಿ 8 ಲಕ್ಷ ಬಿಪಿಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ 1 ಲಕ್ಷಕ್ಕೂ ಅಧಿಕ ಜನರ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಎನ್ನಲಾಗ್ತಾ ಇದೆ. ಆಹಾರ ಇಲಾಖೆ ನಡೆಸಿರುವ ವಿಶೇಷ ಕಾರ್ಯಾಚರಣೆಯಲ್ಲಿ ಕೋಟ್ಯಾಧಿಪತಿಗಳ ಬಳಿ ಕೂಡ ಬಿಪಿಎಲ್ ಕಾರ್ಡ್ ಇರುವುದು ಪತ್ತೆಯಾಗಿದೆ. ಸುಮಾರು 12.68 ಲಕ್ಷ ಅನುಮಾನಾಸ್ಪದ ರೇಷನ್ ಕಾರ್ಡ್ ಪತ್ತೆಯಾಗಿದ್ದು, ಈ ಪೈಕಿ ಸುಮಾರು 8 ಲಕ್ಷ ರದ್ದಾಗಲಿದ್ದು, ಆಹಾರ ಇಲಾಖೆಯಿಂದ ಶೀಘ್ರದಲ್ಲಿಯೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಲಿಂಗಾಯತ ನಾಯಕರ ಸಭೆ ನಡೆಯಿತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದ್ದು, ಸಭೆಯಲ್ಲಿ ಜಾತಿ ಜನಗಣತಿ ಕುರಿತು ಗೊಂದಲದ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವ ಕುರಿತು ಕೂಡ ಚರ್ಚೆ ನಡೆಸಲಾಗ್ತಿದೆ. ಅಸಮಾಧಾನ, ಪ್ರತಿಷ್ಠೆ ಬಿಟ್ಟು ಎಲ್ಲ ನಾಯಕರು ಒಟ್ಟಾಗಿ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವ ಕುರಿತು ಚರ್ಚೆ ನಡೆಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಶಾಸಕ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯ ದುಂಡು ಮೇಜಿನ ಸಭೆ ನಡೆಸಲಾಯಿತು. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿದ್ದು, ಸಭೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಪದದ ಜೊತೆಗೆ ಮತಾಂತರವಾದ ಹಿಂದೂ ಉಪಜಾತಿಗಳ ಹೆಸರು ಸೇರ್ಪಡೆಗೆ ಖಂಡನೆ ವ್ಯಕ್ತವಾಗಿದೆ. ಕೊಪ್ಪಳದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರನ್ನ ನಿಂದಿಸಿದ ವ್ಯಕ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತಂಗಡಗಿ ಮಾತನಾಡಿದ ವಿಡಿಯೋವೊಂದಕ್ಕೆ ಶರಣಪ್ಪ ಹೊನಗುಂಡಿ ಎಂಬಾತ ಕಾಮೆಂಟ್ ಮಾಡಿದ್ದ. ಸದ್ಯ ಆತನ ವಿರುದ್ಧ ಪಂಪಾವತಿ ಸೋಮನಾಳ ಅನ್ನೋರು ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ದಾರೆ. ಇಂದು ಕೊಪ್ಪಳದಲ್ಲಿ ಗಣೇಶ ಶೋಭಾಯಾತ್ರೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಶೋಭಾಯಾತ್ರೆ ಯತ್ನಾಳ್ ಆಗಮಿಸ್ತಾ ಇರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ಗಂಗಾವತಿಯಲ್ಲಿ ಯತ್ನಾಳ್ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದ್ದು, ದ್ವೇಷ ಭಾಷಣ, ಹಿಂಸಾಚಾರ, ಕೋಮುಗಲಭೆ, ಶಾಂತಿ ಕದಡು ಕುಖ್ಯಾತಿಗೆ ಹೆಸರಾಗಿರುವ ಯತ್ನಾಳ್ ಗಂಗಾವತಿಗೆ ಬರ್ತಿದ್ದಾರೆ. ಕೂಡಲೇ ಅವರ ಜಿಲ್ಲಾ ಪ್ರವಾಸವನ್ನ ನಿರ್ಬಂಧಿಸಬೇಕು ಅಂತ ಆಗ್ರಹಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿಗೆ ಬರೋ ಮಾರ್ಗ ಮಧ್ಯೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅಭಿಮಾನಿಗಳು ಭರ್ಜರಿ ಸ್ವಾಗತ ಕೋರಿದರು. ಪಟಾಕಿ ಸಿಡಿಸಿ ಅಭಿಮಾನಿಗಳು ಸ್ವಾಗತ ಕೋರಿದರು. ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಹಿಂದೂ ಹುಲಿ ಅಂತ ಘೋಷಣೆ ಕೂಗಿದರು. ಮುಖ್ಯಮಂತ್ರಿಗೆ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಹಿಂದೂ ಹುಲಿಗೆ ಭಾರತ್ ಮಾತಾ ಕೀ. ಜಿಬಿಎ ಚುನಾವಣೆಯಲ್ಲಿ ಸುನಿಲ್ ಕನಗೋಳುಗೆ ಮಹತ್ವದ ಹೊಣೆಗಾರಿಕೆ ನೀಡಲಾಗಿದೆ. ಈಗಾಗಲೇ ಬಿಜೆಪಿ ಜೆಡಿಎಸ್ಗೂ ಮುನ್ನ ಕಾಂಗ್ರೆಸ್ ಚುನಾವಣೆ ತಯಾರಿ ನಡೆಸಿದೆ. ಹೀಗಾಗಿ ಚುನಾವಣಾ ತಂತ್ರಜ್ಞ ಸುನಿಲ್ ಕನಗೋಳುಗೆ ಚುನಾವಣೆ ಜವಾಬ್ದಾರಿ ನೀಡಲಾಗಿದೆ. ಪ್ರಶಾಂತ್ ಕಿಶೋರ್ ಟೀಮ್ನಲ್ಲಿ ಕಾರ್ಯನಿರ್ವಹಿಸಿದ ಸುನಿಲ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲ್ಲಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು, ಹೀಗಾಗಿ ಜಿಬಿಎ ಚುನಾವಣೆಯಲ್ಲೂ ಕನಗೋಳುಗೆ ಹೊಣೆಗಾರಿಕೆ ನೀಡಲು ಡಿಕೆಶಿ ಪ್ಲಾನ್ ಮಾಡಿದ್ದು, ಈಗಾಗಲೇ ಉಸ್ತುವಾರಿಗಳ ಸಂಯೋಜಕರಾಗಿ ನೇಮಕ ಮಾಡಲಾಗಿದೆ.